ಇಲ್ಲಿನ ಜಿಲ್ಲೆಯ ರಾಜಕಾರಣಿಗಳು ಹೆಂಗವ್ರೆ, ಇಲ್ಲಿಯ ಅಧಿಕಾರಿಗಳು ಕೂಡ ಹಂಗೆ ಅವ್ರೆ. ಇಲ್ಲಿಯ ಜಿಲ್ಲೆಯ ಉಪಮುಖ್ಯಮಂತ್ರಿಗಳು ಯಾರ್ದಾರ ಮಾತು ಕೇಳ್ತಾರ ನೋಡಿದಿರಾ ಸ್ನೇಹಿತರೆ? ಯಾರ್ದಾರ ಮಾತು ರೈತರು ಯಾರ ಒಂದು ಮನವಿ ಕೊಡಕ್ಕೆ ಹೋದ್ರೆ ಟೋಕನ್ ಇಡುತ್ತಾರೆ. ನಮ್ಮ ರಾಜಕಾರಣಿಗಳು ಈ ಜಿಲ್ಲೆನಲ್ಲಿ, ಬೇರೆ ಜಿಲ್ಲೆನಲ್ಲಿ ಹೋರಾಟಗಳು ನಡೆದ್ರೆ ರೈತರನ್ನ, ಹೋರಾಟಗಾರರನ್ನ ಕರೆದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ನಮ್ಮ ಜಿಲ್ಲೆನಲ್ಲಿ ಆಗಲ್ಲ. ದೌರ್ಜನ್ಯ, ದಬ್ಬಾಳಿಕೆ, ರೈತರ ಮೇಲೆ ಕೇಸ್ ಹಾಕ್ಸುವಂಥದ್ದು, ಹೋರಾಟಗಾರರ ಮೇಲೆ ಕೇಸ್ ಹಾಕ್ಸುವಂಥದ್ದು, ನಿಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ವ್ಯವಸ್ಥಿತವಾಗಿ ಏನು ಎಲ್ಲ ತರದ ಪ್ರಯತ್ನವನ್ನ ರಾಜಕಾರಣಿಗಳು ಮಾಡ್ತಾರೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಏನು ನಿಮ್ಗೆ ಭರವಸೆಗಳ ಮೇಲೆ ಭರವಸೆ, ಏನ್ ರೈತ ಪರ ಎಲ್ಲರೂ ಕೂಡ ಹೆಸರು ಟವಲಕ್ಕೆ ಬಂದ್ಬಿಡ್ತಾರೆ. ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೂ ಕೂಡ ಎಲ್ಲರೂ ಕೂಡ ರೈತರ ಮಕ್ಕಳೇ ಬಂದಾದ್ಮೇಲೆ ರೈತರ ಬೆನ್ನೆಲುಬನ್ನ ಮುಡ್ಲಿಕ್ಕೆ ಸರ್ಕಾರಗಳು, ರಾಜಕಾರಣಿಗಳು ಬರ್ತಾರೆ. ಇವತ್ತೇನಾಗ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು, ಚಾಮರಾಜ ಪಟ್ಟಣರು ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಇದು 3ನೇ ಬಾರಿಗೆ ಹೋರಾಟ. ಈಗ ನಮ್ಗೆ ಒಂದು ಸೌಜನ್ಯಕ್ಕಾದ್ರೂ ಕೂಡ ಈ ಜಿಲ್ಲೆಯ ಹೋರಾಟಗಾರರನ್ನೆಲ್ಲ ಕರೆದು ಮಾತಾಡೋಣ. ಅದ್ಯಾವುದೋ ಒಂದು ಜಾಗವನ್ನು ಗುರುತುಪಡಿಸಿದ್ದಾರೆ ಅಧ್ಯಕ್ಷ. ಅಲ್ಲೇನಾರ ಚಿರತೆಗಳು ಬರ್ತವೋ, ಹಂದಿಗಳು ಬರ್ತವೋ, ರಾತ್ರಿ ಹೊತ್ತೇನಾರು ಆಗೋಗ್ಬಿಟ್ರೆ ಅಥವಾ ಸ್ವಲ್ಪ ಕತ್ಲಾಗೋಗ್ಬಿಟ್ರೆ ಗೊತ್ತಿಲ್ಲ. ಮತ್ತೆ ಇಲ್ಲೇ ಹೇಳ್ತಾರೆ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾತ್ರ ಮನುಷ್ಯರು, ಗೌಸಿಯಾ ಕಾಲೇಜಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಮನುಷ್ಯರಲ್ವಾ? ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮನುಷ್ಯರಲ್ವಾ? ಅಲ್ಲಿ ಪಾಠ ಪ್ರವಚನಗಳನ್ನ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ವಿವೇಕನೂ ಕೂಡ ಈ ಜಿಲ್ಲಾಧಿಕಾರಿಗಳಿಗಿಲ್ಲ ಅಂತ ಹೇಳಿದ್ರೆ ಇವ್ರು ಎಂತ ವಿವೇಕಿ ಜಿಲ್ಲಾಧಿಕಾರಿಗಳು ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ.